ಯಾರೋ ಒಬ್ರು ಅವ್ರೆ ಇರೋಣ, ಇವ್ರಿಗೆ ಮೋಸ್ಟ್ಲಿ ಗೊತ್ತಿರ್ಬೋದು. ಕೇಳಿ ನೋಡ್ತೀನಿ ಇರೋಣ. ಒಂದು ದುಡ್ಡು ಕೊಡ್ಲ ಅಣ್ಣ? ಒಂದು ನಿಮಿಷ ಅಣ್ಣ, ಇವ್ರೊಂದು ಅಡ್ರೆಸ್ ಹೇಳ್ತಾರೆ, ನೋಡಿ ಹೇಳಿ ಅಣ್ಣ. ಕೇಳ್ಬಿಟ್ಟು ಹೇಳಿ. ಹಿಂಗೆ ಮಾತಾಡಿ ಅಣ್ಣ, ನಾರ್ಮಲ್ ಅಲ್ಲೇ ಐತೆ, ಹಂಗೆ ಮಾತಾಡಿ. ICC ಬ್ಯಾಂಕ್ ಇದ್ದಾರೆ. ಯಾವ ಏರಿಯಾ ಹೇಳಿ? ICC ಬ್ಯಾಂಕು 16 ಮೇನು. 16th ಮೇನಾ? ಅಮಾಸ ಬೇಕ್ರಿ, ICC ಬ್ಯಾಂಕು, ಚಾಯ್ ಪಾಯಿಂಟು. ಏರಿಯಾ ನೇಮ್ ಹೇಳಿ ಅಣ್ಣ. ಎಲ್ಲಿಗೆ ಬರ್ಬೇಕು ಹೇಳಿ ಅವರು? ಅವ್ನು ಮೂಡ್ಬಿದ್ರಿ ಅಣ್ಣ, ಇಲ್ಲಿ ಮೂಡ್ಬಿದ್ರಿ ಟೀ ಅಂಗಡಿ ಇದೆಯಲ್ಲ, ಮೂಡ್ಬಿದ್ರಿ ಟೀ ಅಂಗಡಿ. ಮೂರ್ತಿ ಅಂಗಡಿಯಾ? ಮೂಡ್ಬಿದ್ರಿ ಮಂಗಳೂರು ಆಳ್ವಾಸು. ಒಂದು ಎಲ್ಲಿ ಗೊತ್ತು? 7th ಮೇನೋ 16 ಮೇನೋ ಸರ್? ಅಣ್ಣ ಆಳ್ವಾಸ್ ಕಾಲೇಜ್ ಗೊತ್ತಲ್ಲ ಅಣ್ಣ, ಮೂಡ್ಬಿದ್ರಿ. 85 ರೂಪಾಯಿ. ಎಲ್ಲಿಗೆ ಬರ್ಬೇಕು ಹೇಳಿ? ಆಳ್ವಾಸ್ ಕಾಲೇಜು ಅಣ್ಣ, ಮೂಡ್ಬಿದ್ರಿ ಮಂಗಳೂರು. ಗೊತ್ತಾಗ್ತಾ ಇಲ್ವಾ? ಅವನೆಲ್ಲ ಅಣ್ಣ ಅವ್ನು ಇವಾಗ? BTM ಅಲ್ಲಿ 16 ಮೇನೂ ಇದ್ದಾರೆ ಅವರು. BTM ಅದೇ ಬೆಂಗಳೂರಲ್ಲಿ ಅವನು. ಹತ್ರ ಇಟ್ಕೊಂಡು ಮಾತಾಡೋಣ, ಕೇಳಿಸ್ತಾ ಇಲ್ವಾ ನಾವು? ಬೆಂಗಳೂರಾ? 16 ಮೇನಲ್ಲಿ ಇದ್ದಾರೆ ಅವರು. ಮಂಗಳೂರಿಗೆ ಬರ್ಬೇಕು ಅವನು, ಮೂಡ್ಬಿದ್ರಿ ಮಂಗಳೂರ್ಗ? ಅವನೆಲ್ಲ ಅವನೇ ಮಂಗಳೂರ? ನಾ ಒಂದ್ಸಲ ಕೇಳಿ ನೋಡೋಣ, ಯಾವ್ದು ಅಂತ ಗೊತ್ತಾಯ್ತಲ್ಲ. ಏನು ಮಂಗಳೂರು ಅಂತ? ಹಲೋ ಅಣ್ಣ, ಹೇಳಿದ್ರಣ್ಣ? ಒಂದು ನಿಮಿಷ ಇರೋಣ, ಒಂದೇ ನಿಮಿಷ ಅಣ್ಣ. ತಗೊಳ್ಳಿ ಅಣ್ಣ. ಕಾಯಿ ಬೇಕಾ? ಕಾಯಿನ ಬೇಕಾ? ತಗೊಳ್ಳಿ ಕಾಯಿ. ನೋಡೋಣ, ಕೇಳಿಸ್ಕೊಂಡು ಹೇಳೋಣ ಒಂದು ಸ್ವಲ್ಪ ಕರೆಕ್ಟಾಗಿ. ಹಲೋ ಸರ್, ಕರೆಕ್ಟಾಗಿ ಮಾತಾಡಿ ಸರ್, ಕೇಳ್ತಾ ಇಲ್ಲ. ಯಾರಣ್ಣ? ಒಂದು ನಿಮಿಷ ಹಲೋ ಅಣ್ಣ, ಕೇಳಿಸ್ತಿದ್ಯಾ ಇವಾಗ? ಮಾತಾಡೋಣ ಅಣ್ಣ. ಹಲೋ ಹಾಂ, ಕೇಳಿಸ್ತಿದ್ಯಾ ಅಣ್ಣ ಇವಾಗ? ಈಗ ಕೇಳ್ತಾ ಇದೆ ಅಣ್ಣ. ಎಲ್ಲ ಅವ್ನು ಬೆಂಗಳೂರು ಅವನ ಅಣ್ಣ? ಬೆಂಗಳೂರಲ್ಲಿ ಅವನು? ಬೆಂಗಳೂರು ಅಣ್ಣ. ಏನು ಮಾಡೋಣ, ಮಂಗಳೂರಿಗೆ ಬಾ ಅಂದರೆ ಬೆಂಗಳೂರಿಗೆ ಹೋಗವನೆ. ನಾವಿಲ್ಲಿ ಮಂಗಳೂರಿಗೆ ಬಾ ಅಂತ ಹೇಳಿದ್ವಿ, ಬೆಂಗಳೂರಿಗೆ ಹೋಗ್ಬಿಟ್ಟು ಹುಡಿಕೊಂಡು ನಿಂತವನ್ ನೋಡಿ. ಮಂಗಳೂರು ಬಾ ಅಂತ ಹೇಳಿದಾರೆ ಕೆಲವರು. ನೀನು ಬೆಂಗಳೂರು ಬಂದಿದ್ದೀಯ ಅಣ್ಣ? ಅವ್ರು ಫೋನ್ ಮಾಡಿ ಬೆಂಗಳೂರು ಅಂತಂದ್ರೆ ಅಣ್ಣ. ಮಾತಾಡಿ, ಮಂಗಳೂರು ಬರ್ಬೇಕಂತೆ. ಮಂಗಳೂರ್ಗ? ಅಣ್ಣ ಏನಣ್ಣ ಹೇಳ್ತಾ ಇದ್ರಿ? ಎಲ್ಲಣ್ಣ ಬರಕ್ಕೆ ಹೇಳಿದ್ರಿ ನೀವು? ಬರಕ್ಕೆ ಹೇಳಿದ್ದು ಬೆಂಗಳೂರಲ್ಲಿ ಏನೋ ಮಾಡ್ತಾ ಇದ್ಯಾ ನೀನು? ಅಣ್ಣ ಎಂತ ಕಿತ್ತೋದವ್ರ ಅಣ್ಣ ಇವರು. ಮಂಡ್ಯದಿಂದ ಬೆಂಗಳೂರು ಅಂದ್ಬಿಟ್ಟು ಈಗ ಯಾವುದೋ ಮಂಗಳೂರಿಗೆ ಬರಕ್ಕೆ ಹೇಳ್ತಾರಣ್ಣ ಇವರು. ಏನಣ್ಣ ಮಾಡೋದು ಇವರು? ಹಿಂಗೆ ನನ್ಗೊಂದು ಕಾಲೇಜ್ ಅಡ್ಮಿಷನ್ ಆಗಬೇಕಿತ್ತು, ಅದಕ್ಕೆ ಕರ್ಸ್ಕೊಂಡಿದ್ರು ಇವರು. ನೋಡ್ರೆ ಬೆಂಗಳೂರು ಅಂತ ಹೇಳ್ಬಿಟ್ಟು ಈಗ ಮಂಗಳೂರು ಅಂತ ಹೇಳ್ತಾರೆ. ಈಗ ಅದೇನು ಮಾಡೋದಂತ ಗೊತ್ತಾಯ್ತಲ್ಲ. ಮಂಡ್ಯದಿಂದ ಬೆಂಗಳೂರು ಅಂತ ಹೇಳ್ಬಿಟ್ಟು ಕರ್ಸ್ಕೊಬಿಟ್ಟು ಮಂಡ್ಯದಿಂದ ಬಂದೆ ನಾನು. ಈಗ ಕಿತ್ತೋದವ್ರು ನನ್ನ ಮಕ್ಕಳು. ಈಗ ಯಾವುದೋ ಮಂಗಳೂರು ಅಂತ ಕಾರಣ ತಲೆನೇ ಓಡಿಸಲ್ಲ ಕಣ. ಈಗ ಹೆಂಗೆ ಹೋಗೋದು ಬಸ್ಸು? ಅಣ್ಣ ಬಸ್ಸಲ್ಲಿ ಹೋಗಿ ದುಡ್ಡು ಇಲ್ಲ ಅಣ್ಣ. ಎಲ್ಲ ತಂದಿದ್ದು ಎಲ್ಲ ದುಡ್ಡು ಹಿಂಗೆ ಬೆಂಗಳೂರಿಗೆ ಬಂದ್ಬಿಟ್ಟೆ ಅಣ್ಣ. ಇಲ್ಲಿದ್ರೆ ಅವ್ರು ಬರ್ತಾರೆ ಅಂದ್ಬಿಟ್ಟು ಅದು ಇಲ್ಲ ಕಣ. ಈಗ ಮೋಸ ಮಾಡ್ದು. ಈಗ ಅಣ್ಣ ಈಗ ಸ್ವಲ್ಪ ದಿನ ಮೆಜೆಸ್ಟಿಕ್ ಬಂದು ಬಸ್ ಇಳಿದು BTM ಯಾವುದೋ ಒಂದು ಬಸ್ ಹತ್ಕೊ ಬಂದ್ಬಿಟ್ಟೆ ನಾನು. ಹಿಂಗೆ ಅದು BTM ಅಂತ ಬೋರ್ಡ್ ಹಾಕಿತ್ತು. ಅವ್ರು ಯಾವುದು ಅವ್ರು ಹೇಳ್ದಾಗ ಹಂಗೆ ಹೇಳಿದ್ರು ಫೋನ್ ಮಾಡ್ಬಿಟ್ಟು. ಬೆಂಗಳೂರು ಏನು ಹೇಳಿದ್ರು ಗೊತ್ತಾಯ್ತಲ್ಲ ನನ್ ಕರೆಕ್ಟ್. ಅಲ್ಲಿ ಸಿಕ್ತು ಒಂದು ಬಸ್ ಹತ್ಕೊ ಬಂದ್ಬಿಟ್ಟೆ ನಾನು. ಅದು ಬಂದಿಲ್ಲ ಹತ್ತ ಇದಾರಲ್ಲಿ ಫೋನ್ ಮಾಡಿದ್ರೆ ಮಂಗಳೂರು ಅಂತ ಹೇಳ್ತಾವ್ರ ಅವ್ರು. ಈಗ ಏನು ಹೇಳೋದಂತ ಈಗ ಹೆಂಗಣ ಹೋಗೋದು ಮಂಗಳೂರು ಅಂದ್ರೆ? ಹಿಂಗೆ ಮಾಡ್ಬಿಟ್ರೆ ಹೆಂಗಣ ಬದುಕೋದು? ಹಿಂಗೆ ಕಾಲೇಜ್ ಅಡ್ಮಿಷನ್ಗೆ ಬಂದೆ ಅಣ್ಣ, ಇಲ್ಲೊಂದು ಸೀಟು ಸಿಗಲ್ಲ ಕಣ. ಏನು ಮಾಡೋದಂತನೂ ಅರ್ಥ ಆಯ್ತಲ್ಲ. ಏನು ಮಾಡೋದು? ಮಂಗಳೂರು ಎಲ್ಲಣ್ಣ? ಮಂಗಳೂರಲ್ಲಿ ನಿಮಗೆ ಟ್ರೈನ್ ಇಲ್ಲ, ಬಸ್ಸಲ್ಲಿ ಹೋಗ್ಬೇಕು. 5 ರೂಪಾಯಿನೂ ಚಾರ್ಜ್ ಆಯ್ತದೆ ನೈಟೆಲ್ಲ ಜರ್ನಿ. ಚಿಕ್ಕಮಂಗ್ಳೂರು, ದೊಡ್ಡಮಂಗ್ಳೂರು, ಅಪಸ್ಕೂರು, ಎರಡಾவது ಮಂಗಳೂರು. ಹಿಂಗಣ ಹೋಗೋದು? ಅಲ್ಲಿಂದ ಬಂದಿದ್ದು ಎಲ್ಲ ದುಡ್ಡು ಹೋಯ್ತಣ್ಣ. ಹಿಂಗೆ ಬೆಂಗಳೂರಿಗೆ ಬಂದೇ ಹೋಯ್ತಣ್ಣ. ನಂತ ವಿದ್ದಿದ್ದು 15 ರೂಪಾಯಿ 2 ಟೊಮೊಟೊ ಸಾರ್. ಅಣ್ಣ ನಮ್ಮೂರು ಮಂಡ್ಯ ಹತ್ರ ಅಣ್ಣ, ದೊಡ್ಡರ್ಸಿಕೆರೆ. ಅಲ್ಲಿಂದ ಕನ್ನಡ, ಅಲ್ಲಿಂದ ಅಡ್ಮಿಷನ್
ಕೇಳು 2,000 ದುಡ್ಡಿಲ್ದೇ ಹೋಗಕ್ಕೆ ಆಗೋದಿಲ್ಲ. ಯಾಕೆ ನಾವು ನಂಬ್ಕೊಂಡು ನಿನ್ನ ಊಟ ತಿಂದಿದ್ದೀವಿ ಅಲ್ಲಿ ಬಸ್ ಹಾಕ್ತೀವಿ 1,000 8,000 ದುಡ್ಬೇಕು. ಅಲ್ಲಿ ಡೈರೆಕ್ಟ್ ಊರಿಗೆ ಹೋಗ್ಬಿಟ್ಟು ಅವ್ರು ಫೋನ್ ಮಾಡ್ಕೊಂಡು ಪಕ್ಕ ತಿಳ್ಕೊಂಡು ಹೋಗ್ಬೇಕು. ಹೆಂಗೆ ಹೋಗಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ದುಡ್ಡಿಗೆ ಹೋಗ್ಬೋದು, ಬೆಳಕರ್ದಕ್ಕೆ ಹೋಗ್ಬೋದು ನೀನು. ಅದ್ರ ಸುದ್ದಿ ಏನಲ್ಲ, ದುಡ್ಡು ಬೇಕಲ್ಲ. ಟ್ರೈನ್ ಇಲ್ಲ ಮಂಗಳೂರಿಗೆ, ಟ್ರೈನ್ ಇಲ್ವಾ ಅಣ್ಣ? ಬಸ್ಸೇ ಏನಣ್ಣ ಮಾಡೋದು? ಹಿಂಗೆ ಹೇಳ್ಬಿಟ್ಟು ಸರಿಯಾಗಿ ಅಡ್ರೆಸ್ನೂ ಹೇಳ್ದೆ, ರೂಟ್ನೂ ಹೇಳ್ದೆ, ಹಿಂಗೆ ಕರ್ಸ್ಕೊಬಿಟ್ಟು ಹಿಂಗೆ ಮಾಡ್ಬಿಟ್ರೆ ಹೆಂಗಣ ಇರೋದು? ಹೇಳಿ ಅವ್ರು ನಂಗಂತ ಏನಪ್ಪ ನೀವು ಬೆಂಗಳೂರು ಹೋಗ್ಬಿಟ್ಟು ಈಗ ಮಂಗಳೂರು ಅಂತ ಆಗಿರಲ್ಲ. ಅಣ್ಣ ಫೋನಲ್ಲಿ ನೋಡ್ರೆ ನೀನು ಏನು ಬೇಕಾದ್ರು ಮಾಡ್ಕೊಳಪ್ಪ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಣ್ಣ. ಅವ್ನು ಯಾರು ಅಡ್ರೆಸ್ ಕೊಟ್ಟಾರೆ, ಬೆಂಗಳೂರಿಗೆ ಕೊಟ್ಟಾರೆ, ಮಂಗಳೂರು ಬರ ಅಂತಂದ್ರೆ ಬೆಂಗಳೂರು ಮಂಗಳೂರಿಗೆ ಮಂಗಳೂರಿಗೆ ಬಂತಾರೆ, ಬೆಂಗಳೂರಿಗೆ ಹೋಗ್ತೀರಾ ಅಂತ ಅವರು ಇವರು ಈಗ ಅಣ್ಣ ಅವ್ರು ಫೋನ್ ಮಾಡಿಬಿಟ್ಟು ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು. ಮಂಡ್ಯದಿಂದ ಬಂದೆ ನಾನು, ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು. ಅವ್ರು ಫೋನ್ ಮಾಡಿದ್ರೆ ನಿಮ್ಮ ಮಂಗಳೂರು ಬಂದ್ರೆ ಬೆಂಗಳೂರಿಗೆ ಹೋಗ್ತಾಳೆ ಇನ್ನು ಅಂತ ಎಲ್ಲೂ ಹೋಯ್ತೇ ಈಗ ನಿಮ್ಗೆ ಕರೆಕ್ಟಾಗಿ ಅಡ್ರೆಸ್ ಕೊಡೋ ಧರ್ಮ ಕೊಟ್ಟರೆ ಬೋಳಿ ಮಕ್ಕಳು ಅದರಲ್ಲಿ ಪಾಪ ಇವಾಗ ಇವ್ನಿಗೆ ಎಷ್ಟು ಎಲ್ಲಿ ಹೋಗಿ ಅಲ್ಲಿ ಹೋಗ್ಬೇಕ ನೀನು? ಅದೇನೋ ಮಂಗ್ಳೂರು ಅಂತ ಅವ್ರಣ್ಣ, ನೀನ್ ಏನಾರು ಮಾಡ್ಕೋಬ ಹೆಂಗಾರು ಮಾಡ್ಕೋಬ ನಂಗೆ. ಆಮೇಲೊಂದು ಜಾತ್ರೆ ದುಡ್ಡು ಮಂಗಳೂರು ಹೋಗ್ತಾರೆ 1,000 ಕೊಡಬೇಕು. ಹೌದು, ಬೇಕೇ ಬೇಕು. ಊಟ ಒಂದೇ ಸೇರೆ ಕಾಲದ ಟ್ರೈನ್ ಇಲ್ಲ ಅದಕ್ಕೆ ಅದೇ ಮಂಡ್ಯ ತಾವು ಅಷ್ಟೇ ಕರ್ಸ್ಕೊಬಿಟ್ರಣ ಅಲ್ಲಿಂದ ಏನೇನೋ ಫೋನಲ್ಲಿ ಹೇಳ್ಬಿಟ್ಟು ಕರ್ಸ್ಕೊಬಿಟ್ರೆ ಕಣ. ನಾನು ಮಂಡ್ಯ ಅಣ್ಣ, ಮಂಡ್ಯದಲ್ಲಿ ಅದೇ ಅಣ್ಣ ದೊಡ್ಡ ಸಿಂಕೇರೇನೆ ಅಲ್ಲೇ ಕಾಲೇಜ್ಗೊಂದು ಅಡ್ಮಿಷನ್ ಆಗ್ಬೇಕಾಯ್ತು ಕಣ. ಅವರು ಬೆಂಗಳೂರಿಗೆ ಬಾ ಅನ್ಬಿಟ್ಟು ನಾನು ಇಲ್ಲಿ ಬೆಂಗಳೂರಿಗೆ ಬಂದೆ ಅಡ್ಮಿಷನ್, ಈಗ ಸೀಟು ಇಲ್ಲ. ಈಗ ಯಾವ್ದೋ ಬಕ್ರಾ ಮಾಡೋರು ನನ್ನ ಪಪ್ಪ ಅಣ್ಣ ದುಡ್ಡು ಬೇರೆ ಕರೆಕ್ಟ್ ಮಾಹಿತಿ ಕೇಳಕ್ಕೆ ನಮ್ಗೆ ಗೊತ್ತಿಲ್ಲ ಅವೆಲ್ಲ. ಹೌದು, ಈಗ ಅವರೇ ಫೋನ್ ಮಾಡಿ ಅವ್ರು ಕೇಳಬೇಕು. ನೀನು ಹೇಳ್ಬಿಟ್ಟು ತಪ್ಪಾರಿ ಹೇಳ್ಬಿಟ್ಟು ನಮ್ಗೆ ಈ ಥರ ಮತ್ತೆ ಈ ಥರ ಸಿಗ್ತಿದೆಯಲ್ಲ, ನಾನು ಹೆಂಗೆ ಬರೋಣಪ್ಪ ನಿನಗೆ ಅಂತ ಅವ್ರು ಕೇಳ್ಬೇಕಾದ. ಅವನ್ ಮಕ್ಕ ನೋಡಕ ಪಾಪ ಪಾಪ ಹುಡುಗ. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ. ಈಗ ಇವ್ರಂತಾರೆ ಅಣ್ಣ ಅವರು ಬೆಂಗಳೂರು ಅಂದ್ರು ಕಣ ಬತ್ಬಿಟ್ಟೆ ಟ್ರೈನ ಬಂದು ಇಲ್ಲಿ ಬಂದಿ ಅಂತ ಇವ್ರಂತಾರೆ. ಅವ್ರು ಹೇಳ್ತಾರೆ ಸರ್ ನಾನು ಹೇಳಿದ್ರು ಮಂಗಳೂರಿಗೆ ಬಾ ಅಂತ ಹೇಳಿದ್ರೆ ಬೆಂಗಳೂರು ಯಾಕೆ ಹೋಯ್ದಾನು ಅಂತ ನನ್ಗೆ ಕೊಟ್ಟು ಹೇಳ್ತಾರೆ. ಈಗ ಫೋನ್ ಮಾಡಿ ಇವಾಗ ನೀವು ಮಾತಾಡಿದ್ರ ಅವ್ರ ಜೊತೆ ನೀವೇನ್ ಅಡ್ರೆಸ್ ಹಿಡಿದು ಅವರು ಇವರು ಎಲ್ಲಿ ಬರಬೇಕು ಏನು ಕೇಳುವಂತ ಬ್ಯಾಂಕ್ 16 ಮೇನು ICC ಬ್ಯಾಂಕ್ ಇದ್ದಾರೆ ಅಂತ ನಾನು ಹೇಳಿದೆ. ಓಕೆ, ನೀವು ಈ ಅಡ್ರೆಸ್ ಹೇಳಿದಿರಾ, ಅವ್ನು ಆ ಅಡ್ರೆಸ್ ಹೇಳ್ತಾವ್ರೆ. ಈ ಅಡ್ರೆಸ್ ಹೇಳ್ತಿದ್ರು ನಮ್ಗೆ ಬೆಂಗಳೂರು ಬಾ ಅಂತ ಹೇಳಿದ್ರು, ಬೆಂಗಳೂರಿಗೆ ಹೋದ್ರೆ ನಾವೇನ್ ಮಾಡೋದಂತ ಅವ್ರ ಅಂತಾರೆ. ಮಂಗಳೂರು ಅಂತಾರ ಅಂತ ನಾನಂದು. ಎಲ್ಲೋಗ್ರು ನೀನು ಕಿತ್ತೋದವ್ರಣ ಕರ್ಸ್ಕೊಂಡು ಹಿಂಗ್ ಮೋಸ ಮಾಡ್ಬಿಟ್ರೆ ಹೆಂಗಣ ಇರೋದು, ಹೆಂಗಣ ಬದುಕೋದು? ದುಡ್ಡು ಆಯ್ತು, ಈಗ ಎಲ್ಲೂ ಇಲ್ಲ ಕಣ. ಏನ್ ಮಾಡ ಮುಂಚೆನೆ ಅಣ್ಣ 20,000 ಅಡ್ವಾನ್ಸ್ ಮಾಡಿದ್ದೆ, ನಾನು ಸೀಟ್ ಕೊಡಿಸ್ತಾರೆ ಅನ್ಬಿಟ್ಟು ಕಾಲೇಜಿಗೆ. ಸೀಟ್ ಕೊಡ್ತಾವ್ರೆ, ಧರ್ಮ ಕೊಟ್ಟ ದುಡ್ಡು ವಾಪಸ್ ಕೊಡ್ತಾನೆ. ಹೋಗ್ಲಿ, ಗೊತ್ತಿರೋ ಅಂತಾನೆ ಅವನು, ಗೊತ್ತಿರೋ ತಾನೆ ಅಣ್ಣ. ಅದೇ ಅಣ್ಣ ಊರಿಂದ ಅದೇ ಅಣ್ಣ ಇರೋ ಅಡ್ಮಿಷನ್ ಮಾಡಿಸ್ತೀನಿ ಅನ್ಬಿಟ್ಟು ಸೆಂಟರ್ ಇರ್ತದಲ್ಲ, ಓಪನ್ ಮಾಡ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಅಣ್ಣ ಅಡ್ಮಿಷನ್ ಮಾಡಿಸ್ಕೊಡ್ತೀವಿ ಬೆಂಗಳೂರಲ್ಲಿ ಕಾಲೇಜ್ಗೆ ಹೋಗ್ಬೇಕು ಅಂದ್ಬಿಟ್ಟು. ಸ್ಕ್ಯಾಮರ್ಸ್ ಜಾಸ್ತಿ ಅವ್ರೆ, ಯಾಕೋ ಹಿಂಗೆಲ್ಲ ಸುಮ್ಮನೆ ನಂಬ್ತೀರಾ? ಸರಿ ಹೋಗ್ಲಿ, ಇವಾಗ ಊಟ ಆದ್ರೂ ಮಾಡಿದ್ಯಾ? ಅಣ್ಣ ಮಧ್ಯಾಹ್ನ ಊಟನೂ ಮಾಡಲಿಲ್ಲ ಅಣ್ಣ, ಎಲ್ಲ ಹಂಗೆ ಬಸ್ ಖರ್ಚಾಯ್ತು ಅಣ್ಣ, ಹಂಗೆ ಬಂದ್ಬಿಟ್ಟೆ ಬಸ್ ಹತ್ಕೊಬಿಟ್ಟು. ಸರಿ ಬಾಯಿ ಕಡೆ ಬಾಯಿ ಕಡೆ ಆಯ್ತು, ನೋಡೋದು ಆಯ್ತು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಊರ್ಗೊಂಟೊಬ್ರು ಅವ್ರು ಕಾಲ್ ಮಾಡ್ಕೊಂಡು ಕರೆಕ್ಟ್ ಆಗಿ ದುಡ್ಡು ಕೊಡ್ಕೊಂಡು ಹೋಗಪ್ಪ ಮಂಗಳೂರು ಬೇಕು 2,000 ಕಟ್ತೀನಿ. ಅದಂತೂ ನಿಜ ಅಣ್ಣ. ಬಸ್ಚಾರ್ಜ್ಗೆ 2,000 ಬೇಕೇ ಬೇಕು. ಎಲ್ಲಿಂದ ಅಣ್ಣ? ಈಗ ಬೆಂಗಳೂರು ಯಾರು 2,000 ಇನ್ನು ಕೊಡೋರಿಲ್ಲ. ಸುಮ್ಮನೆ ಏನು ಒಟ್ಟೂರು ಕಟ್ಟಿ ನಿನ್ನ ಟ್ರೈನ್ ಹಚ್ಬೋದು, ಊಟ ಕೊಡ್ಸ್ಬೋದು. ಅಷ್ಟೇ, ಏನೋ ನಮ್ಮ ಕಡೆನೂ ಜನ ಮನೆ ಮಾಡ್ಬೋದು. ನೀವು 2,000 1,000 ಯಾರು ಕೊಡಲ್ಲ. ಈಗ ಊರಿಗೆ ಹಚ್ಬೋದು ಬೆಸ್ಟ್. ಸರಿ ಆಯ್ತು, ಬಾರ ನಾನು ಬಿಡ್ತೀನಿ. ಹೋಗ್ಲಿ, ಎಲ್ಲಿಗೆ ಬಿಡ್ಬೇಕು? ಹತ್ತಿಸ್ತೀನಿ ಬಾ, ನಾನು ಬಸ್ ಟ್ರೈನ್ ಹತ್ತಿಸ್ತೀನಿ ಬಾ. ಆಯ್ತು, ಟ್ರೈನ್ ಮಂಗಳೂರಿಗೆ ಮಂಗಳೂರಿಗಲ್ಲ ಮಂಡ್ಯಕ್ಕೆ ಇಲ್ಲ ಮುದುಗಿರಣ. ಈಗಾದ್ರು ತಿರ್ಗಾ ಮಂಗ್ಳೂರ್ಗೆ ಹೋಗ್ತೀನಿ ಅಂತ ಅವನು ಇಷ್ಟೆಲ್ಲ ಮಾಡವ್ರೆ. 2,000 ದುಡ್ಬೇಕು ಯಾತ್ರ ಹೋದಿ ಮಂಗ್ಳೂರಿಗೆ. ಅದೇ ಮೆಜೆಸ್ಟಿಕ್ ಇಂದ ಬಸ್ ಅವೇ. ನಿನಗೆ ದುಡ್ಡು ಮಾಡಿದ್ಯಾ?
ಇವಾಗ 1 ರೂಪಾಯಿ ನನ್ನ ತಾವ್ ಇದ್ದಿದ್ದು ಈ 15 ರೂಪಾಯಿ ಎಲ್ಡೆ ಟೊಮೊಟೊ ಸಾ. 200 ರೂಪಾಯಿ ಯಾರು ಕೊಡ್ತಾರಪ್ಪ? ಅದೇನೆ 500 ರೂಪಾಯಿ 600 ರೂಪಾಯಿ ಆ ಕಡೆ ಸೈಡ್ಗೆ ಒಂದು ನೈಟ್ ಆಯ್ತದೆ. ನೀವೀಗ ಹತ್ತಿದ್ರೆ 10 ಗಂಟೆಗೆ 6 ಗಂಟೆಗೆ 5 ಗಂಟೆ ಕಿತ್ತಾಕ್ತಾನೆ. ತಿರ್ಗಾ ಅಲ್ಲಿಂದ ಹೋಗ್ಬೇಕು ಅಂದ್ರೆ ತಿರ್ಗಾ ಆಟ ಹೊಡಿಬೇಕು. ಅವೆಲ್ಲ ಹೋಗ್ಬೇಕು, ಊಟಕ್ಕೆ ಖರ್ಚು 2,000 ಬೇಕೇ ಬೇಕು. ಊರಿಗೆ ಹೋಗಕ್ಕೂ ದುಡ್ಡಿಲ್ಲ ಕಣ. ಸರಿ ಆಯ್ತು ಬಾ, ನಾನು ನೋಡ್ಕೋತೀನಿ ಬಾ. ಆಯ್ತು ಬರೀ 4 ಬಾ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಗೊತ್ತಿಲ್ಲ. ಬೇಜಾರು ಮಾಡ್ಕೊಬೇಡಿ. ನಮ್ಮ ಕಡೆ ಏನಾದ್ರು ಎಲ್ಲೇನಾದ್ರು ಆಗಿದೆ. ಸುಳ್ಳು ತಗೊಳ್ಟ ಆದ್ರೆ ಉದ್ದಾರ ಆಗೋದಿಲ್ಲ. ಬೇಜಾರು ಮಾಡ್ಕೊಬೇಡ, ಏನು ಹಿಂಗೆ ಹೇಳ್ತಾರೆ ಅಂತ. ಯಾಕೆ ಹಿಂಗೆಲ್ಲ ಯಾಮರ್ಸವ್ರೆ ಒಂದು ಪಾಯಿ ಕರ್ಕೊಯ್ತಾರೆ. ನಮ್ಮ ಕಡೆ ಮಂಡ್ಯದ ನಮ್ಮ ಕಡೆ ಅನ್ನೋದು ಕರ್ಕೊಯ್ತಾರೆ. ಅದು ಕರೆಕ್ಟಾಗಿ ನೀವು ಆಯ್ತು ಹೇಳಿ ಊರಲ್ಲಿ ಟ್ರೈನ್ ಊಟ ಕೊಡ್ತಾರೆ, ಟ್ರೈನಿಗೆ ಕಾಸು ಕೊಡ್ತಾರೆ, ಊರು ಕೊಟ್ಟಾಗ್ಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗು. ನಂಗೆ ನೋಡ್ಕೋತೀನಿ. ಕಳ್ಸ್ಕೊಡ್ತೇನೆ ಅಣ್ಣ. ಇಲ್ಲ ಸುಳ್ಳು ಹೇಳ್ಬಿಟ್ಟು ಆ ಏರಿಯಾಕ್ಕೆ ಹೋಗೋದು, ಆ ಏರಿಯಾದ ಈ ಏರಿಯಾಕ್ಕೆ ಏ ಇಲ್ಲ, ಇಮೋಷನಲ್ ಡ್ಯಾಮೇಜ್. ಹೋಗಿ ನಾನೇ ಟ್ರೈನ್ ಹಚ್ತೀನಿ. ಅಂತ ಅವ್ರೆ ಬೇಜಾರು ಮಾಡ್ಕೊಂಡಿದ್ದಾರೆ ಹಿಂಗೆ ಅಂತಾರೆ ಅಂತ. ಹೌದು, ನೀವು ಅವ್ರಿಗೂ ನಾನು ನೋಡಿದ್ದೀನಿ ಎಷ್ಟೊಂದು ಜನ. ಬೇಡ ಬರ ಆಯ್ತು ಗೊತ್ತೇನು. ಸರಿ, ಹಂಗೆ ಊಟ ಕೊಡಿ, ಹಂಗೆ ಊಟ ಕೊಡಿ, ಹಂಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಎಷ್ಟೊಂದು ಕ್ಲಿಪ್ಸ್ ಎಲ್ಲ ಕಟ್ಟ ಹೋಗಿದೆ ನಮ್ಮ ಹುಡುಗರು ಮಾಡಿರೋ ಎಡ್ಬಟ್ಟಿಂದ. ಬಟ್ ಆ ಕ್ಲಿಪ್ಸ್ ಎಲ್ಲ ಇದ್ದಿದ್ರೆ ಇನ್ನೂ ಸಕ್ಕದಾಗಿರೋದು ಈ ವಿಡಿಯೋ. ಏನಂದ್ರೆ ನಾವಲ್ಲೇ ಹೇಳಬೇಕಿತ್ತು ಇದು ಪ್ರ್ಯಾಂಕ್ ಅಂತ. ಬಟ್ ಅಲ್ಲಿ ಯಾಕೆ ಹೇಳಲಿಲ್ಲ ಅಂದ್ರೆ ಅವ್ರು ಎಷ್ಟು ಇನ್ವಾಲ್ವ್ ಆಗ್ಬಿಟ್ರು ಅಂದ್ರೆ ಎಷ್ಟೊಂದು ಬುದ್ಧಿವಾದ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಹಂಗೆ ಹಿಂಗೆ ಅಂತ. ನಮ್ಗೆ ಅದೆಲ್ಲ ಕೇಳ್ಬಿಟ್ಟು ಹೇಳ್ಬೇಕನ್ನೋ ಮನ್ಸೇ ಬರಲಿಲ್ಲ ಸೀರಿಯಸ್ಲಿ. ಲೈಕ್ ಇವಾಗ ನಾವು ಹೇಳ್ಬಿಟ್ಟು ಇದೆಲ್ಲ ಸುಳ್ಳು ಅಂದ್ರೆ ಲೈಕ್ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಹರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಅದು ಪರವಾಗಿಲ್ಲ, ಅದು ಹಂಗೆ ಇದು ಬಿಡ್ಲಿ. ಈ ವಿಡಿಯೋ ಏನಾದರೂ ಅವ್ರು ನೋಡಿದ್ರೆ ಸೀರಿಯಸ್ ಆಗಿ ಅವ್ರಂಥವ್ರು ಇರಬೇಕು. ಆ್ಯಕ್ಚುಲಿ ತುಂಬಾ ಹೆಲ್ಪ್ ಮಾಡಿದ್ರು. ಅವ್ರದ್ದು ಎಷ್ಟೊಂದು ಡೈಲಾಗ್ಗಳು ನೋಡಿದ್ರು, ಅದಂತೂ ಅಲ್ಟಿಮೇಟ್ ಆಗಿತ್ತು. ಬಟ್ ಅದ್ರಲ್ಲಿ 1-2 ಡೈಲಾಗ್ಗಳು ಮಾತ್ರ ಉಳಿದಿದೆ, ಇನ್ನೆಲ್ಲ ಡಿಲೀಟ್ ಆಗೋಗಿದೆ. ಇಷ್ಟ ಆದ್ರೂ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ಏನಾದರೂ ಒಂದು ಕಮೆಂಟ್ ಮಾಡಿ. ಅದನ್ನ ಇಟ್ಕೊಂಡು ನಾನು ಮುಂದೆ ಏನಾದ್ರು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಮತ್ತು ಇನ್ನೊಂದು, ನಾಳೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ಸ್ ಇದೆ. ಏನಾದರೂ ಇಂಡಿಯಾ ಗೆದ್ರೆ 24 hours ಕ್ರಿಕೆಟ್ ಕಿಟ್ ಹಾಕೊಂಡು ಇಡೀ ಬೆಂಗಳೂರು ಸುತ್ತೀನಿ. ಇದೇ ನನ್ನ ನೆಕ್ಸ್ಟ್ ಚಾಲೆಂಜು. ಸೊ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.